ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತು ನಾವೊಂದು ಹೊಸ ಪದ್ಯವನ್ನ ಕಲಿಯೋಣ. ಯಾವ ಪದ್ಯ ಇದು? ಮೆಂಡಿಂಗ್ ವಾಲ್. ಮೆಂಡಿಂಗ್ ವಾಲ್ ಏನಿದೆ ಅದು ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರುವಂತಹ ಒಂದು ಪದ್ಯ. ಸೊ ನಿಮಗೆ ಇದರ ಸ್ಪೆಲ್ಲಿಂಗ್ ಅಂದ್ರೆ ನಮ್ಮ ಒಂದು ಪೊಯೆಟ್ರಿನ ಸ್ಪೆಲ್ಲಿಂಗ್ ಯಾವುದು, ಮೆಂಡಿಂಗ್ ವಾಲ್, ಅದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಅದರ ಜೊತೆಗೆ ಯಾರು ಬರ್ದಿದ್ದವರು ಅವ್ರು ಕೂಡ ನಿಮಗೆ ಗೊತ್ತಿರಬೇಕು. ಯಾರು ಬರ್ದಿರೋದು ಈ ಪರ್ಟಿಕ್ಯುಲರ್ ಪದ್ಯವನ್ನ? ರಾಬರ್ಟ್ ಫ್ರಾಸ್ಟ್ ಅವರು. ಸೊ ಈ ಸ್ಪೆಲ್ಲಿಂಗು ನೀವು ಕರೆಕ್ಟ್ ಆಗಿ ಬರಿಬೇಕು. ಸೊ ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾವು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡೋಣ. ಮತ್ತೆ ಅದರ ಜೊತೆಗೆ ನಾನು ಒಂದಿಷ್ಟು PYQs ನ ಕೂಡ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನ ಅಂತ್ಯದವರೆಗೂ ನಿಮ್ಗೆ ಈ ಲೆಸನ್ ಅಲ್ಲಿ ಕೇಳಿರುವಂತಹ ಎಲ್ಲ PYQs ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಮಕ್ಕಳೇ. ಮೊದಲನೇದಾಗಿ ಮೊದಲನೇ ಸ್ಟ್ಯಾನ್ಸಾ ಏನು? ಇದು ನೋಡಿದ್ರೆ ಕಾಂಪ್ಲೆಕ್ಸ್ ಅಂತ ಅನ್ಸ್ಬೋದು. ಕಾಂಪ್ಲೆಕ್ಸ್ ಅಲ್ವೇ ಅಲ್ಲ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ತುಂಬಾ ಒಂದು ಒಳ್ಳೆ ಥೀಮ್ ಇರುವಂತಹ ಒಂದು ಪದ್ಯ ಇದು. ಸಮಥಿಂಗ್ ದೇರ್ ಇಸ್ ದಟ್ ಡಸಂಟ್ ಲವ್ ಅ ವಾಲ್. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಏನೋ ಒಂದಿದೆ ಅದಕ್ಕೆ ವಾಲ್ ಅನ್ನೋದು ಇಷ್ಟ ಇಲ್ಲ. ದಟ್ ಸೆನ್ಸ್ ದ ಫ್ರೋಸನ್ ಗ್ರೌಂಡ್ swells under it and spills the upper boulders in the sun and makes gap even two can pass abreast ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾತಾಡ್ತಿರೋ ಒಂದು ವಾಲ್ ಏನಿದೆ ಮಕ್ಕಳೇ, ಅದು ಎರಡು ಮನೆಗಳ ಮಧ್ಯ ಇರುವಂತಹ ಒಂದು ವಾಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅವ್ರಂತಾರೆ ಏನೋ ಒಂದಿದೆ, ಒಂದು ಮಿಸ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನೋ ಒಂದಿದೆ ಅದಕ್ಕೆ ಈ ವಾಲ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಎರಡನೇ ಲೈನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅದು ವಿಂಟರ್ ಆಗಿರಬಹುದು ಅಂತ ರೆಫರೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಬಿಕಾಸ್ ಇಲ್ಲಿ ಹೇಳ್ತಾರೆ ನೋಡಿ, ಸೆನ್ಸ್ ದ ಫ್ರೋಸನ್ ಗ್ರೌಂಡ್ ಸ್ಪೆಲ್ಸ್ ಅಂಡರ್ ಇಟ್. ಅಂದ್ರೆ ಈ ವಿಂಟರ್ ಬಂದಾಗ ಆ ಗ್ರೌಂಡ್, ಅಂಡರ್ ಗ್ರೌಂಡ್ ಏನಿದೆ ಅದು ಸ್ವೆಲ್ ಆಗಿ ಮೋಸ್ಟ್ಲಿ ಈ ಬೋಲ್ಡರ್ಸ್ ಬಿದೋಗ್ತಿದೆ. ಅಂಡ್ ಸ್ಪಿಲ್ಸ್ ದಿ ಅಪ್ಪರ್ ಬೋಲ್ಡರ್ಸ್ ಇನ್ ದ ಸನ್. ಅದು ಆಗ್ತಾ ಆಗ್ತಾ ಮೇಲ್ಗಡೆ ಇರುವಂತಹ ಬ್ಲಾಕ್ಸ್ ಏನಿರುತ್ತೆ ಮಕ್ಕಳೇ, ಬೋಲ್ಡರ್ಸ್ ಏನಿರುತ್ತೆ ಅದು ಬೀಳ್ತಿದೆ ಅಂತ ಹೇಳ್ತಾರೆ. ಅಂಡ್ ಅದು ಬಿದ್ದಾಗ ಒಂದು ಗ್ಯಾಪ್ ನ ಕ್ರಿಯೇಟ್ ಮಾಡುತ್ತೆ. ಆ ಗ್ಯಾಪ್ ಅಲ್ಲಿ ಇಬ್ರು ಜನ ಪಾಸ್ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲೇನಿದೆ ಮಕ್ಕಳೇ? ರ್ಯಾಬಿಟ್ಸ್. ಆಯ್ತಾ? ಸೊ ರ್ಯಾಬಿಟ್ಸ್ ಇಂದ ಒಂದು ರೆಫರೆನ್ಸ್ ಕೂಡ ಹೇಳಿದ್ದಾರೆ. ನೋಡೋಣ ಬನ್ನಿ ಏನು. ದ ವರ್ಕ್ ಆಫ್ ಹಂಟರ್ಸ್ ಇಸ್ ಅನ್ ಅದರ್ ಥಿಂಗ್. ಸೊ ಮೋಸ್ಟ್ಲಿ ಅದು ವಿಂಟರ್ ಆಗಿರ್ಬೋದು, ಬಟ್ ಹಂಟರ್ಸ್ ಕೂಡ ಇದನ್ನ ಮಾಡ್ತಿರ್ಬೋದು ಅಂತ ಹೇಳ್ತಾರೆ. ಯಾಕೆ? I have come after them and made repair where they have left not one stone on a stone, but they would have the rabbit out of hiding to please the yelping dogs. ಈ ಹಂಟರ್ಸ್ ಜೊತೆ ಬರುವಂತಹ ನಾಯಿಗಳಿರ್ತಾರಲ್ಲ, ಅವರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಹಂಟರ್ಸ್ ಮೋಸ್ಟ್ಲಿ ಈ ಬೋಲ್ಡರ್ಸ್ ನ ತೆಗ್ದಿದ್ದಾರೆ. ಆ ತೆಗ್ದಿ ಅಲ್ಲಿ ಒಂದು ಲೂಸ್ ಆಗಿ ಮಾಡಿದ್ರೆ ಅಲ್ಲಿ ರ್ಯಾಬಿಟ್ಸ್ ಏನು ಬಚ್ಚಿಟ್ಕೊಂಡಿರುತ್ತೋ ಅದನ್ನ ಅಟ್ಟಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ, ಡಾಗ್ಸ್ಗೆ. ಸೊ ಅದನ್ನ ತೆಗೆದ್ರೆ ಅಥವಾ ಅದನ್ನ ಇದು ಮಾಡ್ಬಿಟ್ರೆ ರ್ಯಾಬಿಟ್ಸ್ ಏನಿದೆ ಅದನ್ನ ಈ ನಾಯಿಗಳು ಅಟ್ಟಿಸ್ಕೊಂಡು ಹೋಗೋದಕ್ಕೆ ಒಂದು ಈ ತರ ಆ ಪರ್ಟಿಕ್ಯುಲರ್ ಬೋಲ್ಡರ್ಸ್ ನ ತೆಗಿತಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಮೋಸ್ಟ್ಲಿ ಆಯ್ತಾ, ಇದನ್ ಮಾಡಿರೋದು ಹಂಟರ್ಸ್ ಅಂತ ಕೂಡ ಈ ಪರ್ಟಿಕ್ಯುಲರ್ ಸ್ಟ್ಯಾನ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕೆ? ಬಿಕಾಸ್ ಅವರ ನಾಯಿಗಳೇನಿರ್ತಾರಲ್ಲ, ಆ ಹಂಟರ್ಸಿನ ನಾಯಿಗಳು ಆ ಹೋಲಿನ ಮುಖಾಂತರ ಅಲ್ಲಿ ಬಚ್ಚಿಟ್ಕೊಂಡಿರುವಂತಹ ರ್ಯಾಬಿಟ್ಸ್ ನ ಅಟ್ಟಿಸ್ಕೊಂಡು ಹೋಗೋದಿಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸ್ಟ್ಯಾನ್ಸಾ ನೋಡೋಣ ಬನ್ನಿ. ದ ಗ್ಯಾಪ್ಸ್ ಐ ಮೀನ್. ಇವಾಗ ಆ ಪರ್ಟಿಕ್ಯುಲರ್ ವಾಲ್ ಅಲ್ಲಿ ಇರುವಂತಹ ಒಂದು ಗ್ಯಾಪ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನೋ ಒನ್ ಹ್ಯಾಸ್ ಸೀನ್ ದೆಮ್ ಮೇಡ್ ಆರ್ ಹರ್ಡ್ ದೆಮ್ ಮೇಡ್. ಈ ಗ್ಯಾಪ್ಸ್ ನ ಯಾರು ನೋಡಲ್ಲ. ಆಯ್ತಾ? ಈ ಪರ್ಟಿಕ್ಯುಲರ್ ವಾಲ್ ಅಲ್ಲಿ ಬರುವಂತಹ ಗ್ಯಾಪ್ಸ್ ಏನಿದೆ ಅದನ್ನ ಯಾರು ನೋಡಿರಲ್ಲ, ಅಥವಾ ಅದನ್ನ ಮಾಡೋದನ್ನ ಯಾರು ನೋಡಿರೋದು ಕೂಡ ಇಲ್ಲ. ಬಟ್ ಅಟ್ ಸ್ಪ್ರಿಂಗ್ ಬಂದಾಗ ಮೆಂಡಿಂಗ್ ಟೈಮ್ ಅಂತ ಹೇಳ್ತಾರೆ. ಆಯ್ತಾ? ಸೊ ಸ್ಪ್ರಿಂಗ್ ಬಂದ್ರೆ ಎಲ್ಲಾರು ಅವ್ರವ್ರ ವಾಲ್ ಅಲ್ಲಿ ಏನೇನ್ ಗ್ಯಾಪ್ಸ್ ಇದೆ, ಏನೇನ್ ಬಿದೋಗಿದೆ ಅದನ್ನೆಲ್ಲ ಕಟ್ತಾರೆ. ಈ ಪರ್ಟಿಕ್ಯುಲರ್ ಗ್ಯಾಪ್ಸ್ ಏನಿದೆ ಮುಂಚೆ ಯಾರಿಗೂ ಕಾಣಿರಲ್ಲ, ಅಥವಾ ಯಾರೋ ಆ ಗ್ಯಾಪ್ ನ ಮಾಡೋದನ್ನ ನೋಡಿರಲ್ಲ. ಬಟ್ ಅಟ್ ಸ್ಪ್ರಿಂಗ್ ಮೆಂಡಿಂಗ್ ಟೈಮ್ ವಿ ಫೈಂಡ್ ದೆಮ್ ದೇರ್. ಇವನ್ ಬಂದು ಅದನ್ನ ಸ್ಪ್ರಿಂಗ್ ಟೈಮ್ ಅಲ್ಲಿ ನೋಡಿದ್ರೆ ಆ ಗ್ಯಾಪ್ಸ್ ಅಲ್ಲಿರತ್ತೆ. ಮುಂದೆ ನೋಡೋಣ ಬನ್ನಿ. ಐ ಲೆಟ್ ಮೈ ನೇಬರ್ ನೋ. ಸೊ ಆ ಗ್ಯಾಪ್ ಅನ್ನು ನೋಡಿದಾಗ ಇವನ್ ಏನ್ ಮಾಡ್ತಾನೆ, ಸ್ಪೀಕರ್ ಏನ್ ಮಾಡ್ತಾನೆ, ಅವನ್ ಹೋಗಿ ಅವನ ನೇಬರ್ಗೆ ಹೇಳ್ತಾನೆ. ನೇಬರ್ ಅಂದ್ರೆ ಏನು? ಪಕ್ಕದ ಮನೇಲಿ ಇರುವಂತವ್ರು. ಆಯ್ತಾ? ಸೊ ನೇಬರ್ಗೆ ಹೇಳಿ, ಐ ಲೆಟ್ ಮೈ ನೇಬರ್ ನೋ ಬಿಯಾಂಡ್ ದ ಹಿಲ್
ಆ್ಯಂಡ್ ಆನ್ ಅ ಡೇ ವಿ ಮೀಟ್ ಟು ವಾಕ್ ದ ಲೈನ್. ಅಂದರೆ ಒಂದು ದಿನ ಫಿಕ್ಸ್ ಮಾಡಿಕೊಂಡು ಬಾ ಇವತ್ತು ಮೆಂಡಿಂಗ್ ಟೈಮ್, ಈ ಪರ್ಟಿಕ್ಯುಲರ್ ವಾಲ್ನ ಮೆಂಡ್ ಮಾಡೋಣ ಅಂತ ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ಸೆಟ್ ದ ವಾಲ್ ಬಿಟ್ವೀನ್ ಅಸ್ ಒನ್ಸ್ ಅಗೇನ್. ಆ ವಾಲ್ ಏನು ಲೂಸ್ ಆಗಿಬಿಟ್ಟಿರುತ್ತೆ, ಬೋಲ್ಡರ್ಸ್ ಬಿದ್ದೋಗಿರುತ್ತೆ, ಆಮೇಲೆ ಗ್ಯಾಪ್ಸ್ ಏನಿರುತ್ತೆ ಅದನ್ನೆಲ್ಲ ಇಬ್ಬರು ಸೇರಿಕೊಂಡು ತಿರ್ಗಾ ಬಿಲ್ಡ್ ಮಾಡ್ತಾರೆ. ವಿ ಕೀಪ್ ದ ವಾಲ್ ಬಿಟ್ವೀನ್ ಅಸ್ ಆಸ್ ವಿ ಗೋ. ಸೊ ನಾವು ಹೋಗ್ತಾ ಹೋಗ್ತಾ ಆ ವಾಲ್ನ ಕಟ್ಕೊಂಡು ಹೋಗ್ತೀವಿ ಆ್ಯಂಡ್ ಹಾಗೆ ಉಳಿಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಒಂದು ರೀತಿಯಾದ ಬೌಂಡ್ರೀಸ್ ನಾವು ಜನಗಳ ಮಧ್ಯೆ ಹೇಗೆ ಸೆಟಪ್ ಮಾಡಿದ್ದೀವಿ, ಒಂದು ಕಂಟ್ರಿಗಳ ಮಧ್ಯೆ ಹೇಗೆ ಸೆಟಪ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾತಾಡ್ತೀವಲ್ಲ. ಸೊ ಏನೇ ಆದ್ರೂ ಆ ಒಂದು ಬೌಂಡ್ರಿನ ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ. ಕರೆಕ್ಟಾ ಮಕ್ಕಳೇ? ಅದನ್ನ ಇಲ್ಲಿ ಏನೋ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸ್ಪೀಕರ್. ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ ಬನ್ನಿ. ಟು ಈಚ್ ದ ಬೋಲ್ಡರ್ಸ್ ದಟ್ ಹ್ಯಾವ್ ಫಾಲನ್ ಟು ಈಚ್, ಅಂದ್ರೆ ಎಷ್ಟೊಂದು ಬೋಲ್ಡರ್ಗಳು ಬಿದ್ದೋಗಿದೆ ಇವಾಗ. ಅಂಡ್ ಸಮ್ ಆರ್ ಲೋವ್ಸ್ ಅಂಡ್ ಸಮ್ ಆರ್ ನಿಯರ್ಲಿ ಬಾಲ್ಸ್. ಅಂದ್ರೆ ಈ ಪರ್ಟಿಕ್ಯುಲರ್ ಇಲ್ಲಿ ಬೋಲ್ಡರ್ಸ್ನ ನೀವು ನೋಡ್ತಿದ್ದೀರಲ್ಲ, ಎಲ್ಲ ಒಂದೇ ಶೇಪಲ್ಲಿ ಇದೆಯಾ? ಇಲ್ಲ, ಅವ್ರು ಹೇಳ್ತಾ ಇರೋದು ಈ ಒಂದು ವಾಲ್ ಕಟ್ಟಿದ್ದಲ್ಲಿ ಬೋಲ್ಡರ್ಸ್ ಇದೆ ಅಲ್ಲ, ಅದು ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇದೆ. ಇಲ್ಲಿ ಕಾಣುತ್ತಲ್ಲ ಅದೇ ತರ ಒಂದಿಷ್ಟು ಬಿದ್ದೋಗಿರೋ ಕಲ್ಗಳು ಏನಾಗಿದೆ, ಅದು ಒಂದು ಬ್ರೆಡ್ ಲೋಫಿನ ತರ ಕಾಣುತ್ತೆ. ಒಂದಿಷ್ಟು ಎಷ್ಟು ರೌಂಡ್ ಆಗಿದೆ ಅಂದ್ರೆ ಅದು ಬಾಲ್ ತರ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಯೂಸ್ ಎ ಸ್ಪೆಲ್ ಟು ಮೇಕ್ ದೆಮ್ ಬ್ಯಾಲೆನ್ಸ್. ಅವ್ರನ್ನ ಬ್ಯಾಲೆನ್ಸ್ ಮಾಡೋದೇನು ಈಸಿ ಅಲ್ಲ. ಸೊ ಒಂದು ಮ್ಯಾಜಿಕ್ ಸ್ಪೆಲ್ ಮಾಡ್ಬಿಟ್ಟು ನಿಂತ್ಕೊಳ್ಳಪ್ಪ ಪ್ಲೀಸ್ ನಿಂತ್ಕೋ ವಾಲು ಅಂತ ಒಂದು ಮ್ಯಾಜಿಕ್ ಸ್ಪೆಲ್ ಮಾಡಿ ಒಂದು ಕಾಮಿಕಲ್ ಆಗಿ ಇಲ್ಲಿ ಹೇಳ್ತಾರೆ. ಸ್ಟೇ ವೇರ್ ಯು ಆರ್ ಅಂಟಿಲ್ ಅವರ್ ಬ್ಯಾಕ್ಸ್ ಆರ್ ಟರ್ನ್. ಸೊ ಈ ಸ್ಪ್ರಿಂಗ್ ಸೀಸನ್ ಅಲ್ಲಿ ಅವ್ರು ಹೋಗಿ ಒಂದು ವಾಲ್ನ ಕಟ್ಟೋವಾಗ ಸ್ಪೆಲ್ ಹೇಳ್ತಾರಲ್ಲ, ನೀನ್ ಎಲ್ಲಿದ್ಯೋ ಅಲ್ಲೇ ನಿಂತ್ಕೋ ಅಂತ ಆ ಬೋಲ್ಡರ್ಸ್ ಹೇಳ್ತಾ ಇದಾರೆ, ಆ ಕಲ್ಗಳಿಗೆ ಹೇಳ್ತಾ ಇದಾರೆ ಅಲ್ಲೇ ನಿಂತ್ಕೋ, ನಾನ್ ಹಿಂದೆ ತಿರ್ಗಿ ಹೋಗೋ ತನಕ ಅಲ್ಲೇ ನಿಂತ್ಕೋ ಅಂತ. ಬಿಕಾಸ್ ಅವ್ನು ತಿರ್ಗಿ ಹೋದ್ಮೇಲೆ ನೆಕ್ಸ್ಟ್ ಸ್ಪ್ರಿಂಗ್ ಅಲ್ಲೇ ಅವನು ವಾಪಸ್ ಬರೋದು. ಇಟ್ ಕಮ್ಸ್ ಟು ಲಿಟಲ್ ಮೋರ್ ದೇರ್ ವೇರ್ ಇಟ್ ಈಸ್ ವಿ ಡು ನಾಟ್ ನೀಡ್ ದ ವಾಲ್. ಆಯ್ತಾ? ಸೊ ಅವನು ಇವಾಗ ಯೋಚಿಸ್ತಾನೆ, ಈ ವಾಲ್ ಯಾಕಪ್ಪ ನೆಸೆಸರಿ, ನಮಗ್ ನಿಜವಾಗ್ಲೂ ಈ ವಾಲ್ ಬೇಕೇ ಬೇಕಾ, ಈ ವಾಲು ಬೇಡ ಅಂತ ನನಗನ್ಸತ್ತೆ ಅಂತ ಅವನು ಅನ್ಕೊಂತಾನೆ. ಹಿ ಇಸ್ ಆಲ್ ಪೈನ್. ಅವನು ಒಂದು ಮನೆಯಲ್ಲಿ ಬರೀ ಪೈನ್ ಟ್ರೀಸ್ ಇದೆ. ಅಂಡ್ ಐ ಆಮ್ ಆಪಲ್ ಆರ್ಚಿಡ್ಸ್. ನನ್ನ ಒಂದು ಮನೆಯ ಕಡೆ ಬರೀ ಒಂದು ಆಪಲ್ ಮರಗಳು ಅಥವಾ ಆಪಲ್ ಆರ್ಚಿಡ್ಸ್ ಇದೆ. ಸೊ ಅದೇ ಡಿಫ್ರೆನ್ಶಿಯೇಟ್ ಮಾಡುತ್ತಲ್ಲ, ಹಿ ಇಸ್ ಆಲ್ ಪೈನ್ ಅಂಡ್ ಐ ಆಮ್ ಆಲ್ ಆಪಲ್. ಮೈ ಆಪಲ್ ಟ್ರೀಸ್ ವಿಲ್ ನೆವರ್ ಗೆಟ್ ಅಕ್ರಾಸ್. ಸೊ ನಾನು ಈ ವಾಲ್ನ ಬಿಲ್ಡ್ ಮಾಡ್ದೇರೋನು ಈ ಆಪಲ್ ಟ್ರೀಸ್ ಹೋಗಿ ಅವ್ನ ಪೈನ್ ಟ್ರೀಸ್ ಹತ್ರ ಹೋಗುತ್ತಾ? ಇಲ್ಲ. ಈ ಆಪಲ್ ಟ್ರೀಸ್ ಹೋಗಿ ಅವ್ನ ಪೈನ್ ಟ್ರೀಸ್ ನ ಕದ್ಕೊಂಡ್ಬಿಡುತ್ತಾ? ಇಲ್ವರೆ ಆ ಟ್ರೀ ಈ ಕಡೆ ಬರುತ್ತಾ? ಇಲ್ಲ. ಅಂಡ್ ಈಟ್ ದ ಕೋನ್ಸ್ ಅಂಡರ್ ಹಿಸ್ ಪೈನ್ಸ್. ನಾನು ಆಪಲ್ ಟ್ರೀಸ್ ಹೋಗಿ ಅವನ್ ಪೈನ್ ಕೆಳಗಿರುವಂತ ಕೋನ್ಸ್ ನ ತಿನ್ನಕ್ಕಾಗಲ್ಲ. ಅದನ್ನೇ ನಾನು ಅವನ್ಗೆ ಹೇಳ್ತಾ ಇದ್ದೀನಿ. ಯಾಕೆ ನಮ್ಗೆ ಈ ಬೌಂಡ್ರಿ ಬೇಕು? ಬಿಕಾಸ್ ನಂದೆಲ್ಲ ಆಪಲ್ ಟ್ರೀಸು, ಆಪಲ್ ಆರ್ಚಿಡ್ಸು, ನಿಂದೆಲ್ಲ ಪೈನು. ಸೊ ನಮ್ಗೆ ಇದು ಆಕ್ಚುಲಿ ಪರ್ಟಿಕ್ಯುಲರ್ ಒಂದು ವಾಲ್ ಏನಿದೆ ಅದು ಬೇಡವೇ ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ. ಅವನು ಅದಕ್ಕೆ ನೇಬರ್ ವಾಪಸ್ ಏನು ಹೇಳ್ತಾನೆ ಇವನ್ಗೆ, ಹಿ ಓನ್ಲಿ ಸೇಸ್ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್. ಅವನಂತಾನೆ ಒಳ್ಳೆ ಫೆನ್ಸು, ಒಳ್ಳೆ ಬೌಂಡ್ರಿ ಏನಿದೆ ಅದೇ ಒಳ್ಳೆ ನೇಬರ್ಸ್ ನ ಕ್ರಿಯೇಟ್ ಮಾಡೋದು ಅಂತ ಅವನು ಅಂತಾನೆ. ಸ್ಪ್ರಿಂಗ್ ಇಸ್ ದ ಮಿಸ್ಚೀಫ್ ಇನ್ ಮೀ ಅಂಡ್ ಐ ವಂಡರ್ ಇಫ್ ಐ could put a notion in his head. ಸೊ ಅವನು ಈ ತರ ರೆಸ್ಪಾಂಡ್ ಮಾಡಿದಾಗ ಇವನಿಗೆ ಯಾಕಪ್ಪ ಈ ತರ ಥಾಟ್ ಬರ್ತಿದೆ, ಯಾಕೆ ಈ ವಾಲ್ ಬೇಡ ಅಂತ ಅನ್ನಿಸ್ತಿದೆ, ಅವನಾಗೆ ಅವ್ನು ಅನ್ಕೊಂತಾನೆ ಮೋಸ್ಟ್ಲಿ ಸ್ಪ್ರಿಂಗ್ ಏನಿದೆ ಅದೇ ನನ್ನಲ್ಲಿ ಈ ಮಿಸ್ಚೀಫ್ ನ ತರ್ತಿದೆ, ಅದರಿಂದಾನೇ ನಂಗೆ ಈ ಥಾಟ್ಸ್ ಬರ್ತಿದೆ ಅಂತ ಅವ್ನು ಅನ್ಕೊಂತಾನೆ. ಅಂಡ್ ಅವನ ಒಂದು ನೋಷನ್ ಏನಿದೆ ಅದನ್ನ ಕಮ್ಯುನಿಕೇಟ್ ಮಾಡಕ್ ಕೂಡ ಟ್ರೈ ಮಾಡ್ತಾನೆ. ಸೊ ಅಂಡ್ ಯೋಚಿಸ್ತಾನೆ, ನಾನು ನನಗೇನು ಅನ್ನಿಸ್ತಿದೆ ಅವನ ತಲೆಯಲ್ಲಿ ನಾನು ಕಮ್ಯುನಿಕೇಟ್ ಮಾಡಿ ಅವನ್ಗದು ಅರ್ಥ ಮಾಡ್ಸಕ್ ಟ್ರೈ ಮಾಡಕ್ಕಾದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ. ವೈ ಡು ದೇ ಮೇಕ್ ಗುಡ್ ನೇಬರ್ಸ್? ಇಸ್ಂಟ್ ಇಟ್ ವೇರ್ ದೇರ್ ಆರ್ ಕೌಸ್ ಬಟ್ ಹಿಯರ್ ದೇರ್ ಆರ್ ನೋ ಕೌಸ್. ಕೌಸ್ ಅನ್ನೋದನ್ನ ಒಂದು ಆನಿಮಲ್, ಯಾವುದೇ ರೀತಿಯಾದ ಆನಿಮಲ್ಗೆ ರೆಪ್ರೆಸೆಂಟ್ ಮಾಡಕ್ ಯೂಸ್ ಮಾಡಿದ್ದಾರೆ ಇಲ್ಲಿ ಸ್ಪೀಕರ್. ಸೊ ಅವ್ರಂತಾರೆ ನಮ್ಗೇನ್ ಬೇಡ ಅಲ್ವಾ, ನಮ್ಮಲ್ಲಿ ಯಾವುದೇ ರೀತಿಯಾದ ಆನಿಮಲ್ಸ್ ಇಲ್ಲ. ಇವಾಗ ಒಂದು ಕೌ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ಆನಿಮಲ್ ಇದ್ರೆ ನನ್ನ ಮನೆಯಿಂದ ಅವನ ಮನೆಗೆ ಹೋಗೋಕೆ ಒಂದು ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಆ ತರನೂ ಇಲ್ಲ. ಬಟ್ ಇವ್ನ್ಗೆ ಯಾಕೆ ಈ ರೀತಿಯಾದ ಒಂದು ಫೆನ್ಸ್ ಬೇಕು ಅಥವಾ ಒಂದು ವಾಲ್ ಬೇಕು ಅಂತ ಅವನು ಅನ್ಕೊಂತಾನೆ. ಬಿಫೋರ್ ಐ ಬಿಲ್ಟ್ ಅ ವಾಲ್ ಐ ಡಿಡ್ ಆಸ್ಕ್ ಟು ನೋ
ನಾನು ಒಂದು ವಾಲ್ ಕಟ್ಟಕ್ಕಿಂತ ಮೊದಲು ಒಂದು ಇಂಟ್ರಾಸ್ಪೆಕ್ಷನ್ ನ ತೋರಿಸ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಸ್ಟ್ಯಾನ್ಸಾ ದ ಮೂಲಕ. ಸೊ ಏನ್ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ನಾನೊಂದು ವಾಲ್ ಕಟ್ಟಕ್ಕಿಂತ ಮುಂಚೆ ಯಾರನ್ನ ಒಳಗ್ ಬಿಡ್ತೀನಿ, ಯಾರನ್ನ ಹೊರಗಿಡ್ತೀನಿ ಅಂತ ಯೋಚಿಸ್ತೀನಿ, ಆಯ್ತಾ. ಸೊ ಅವನಂತ ಇದ್ದಾನೆ, ಇದು ಬರೀ ಒಂದು ಮೆಟಫರಿಕಲ್ ವಾಲ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಮಕ್ಳೇ. ಅದು ಬರೀ ಒಂದು ಕಟ್ಟುವಂತಹ ವಾಲ್ ಅಲ್ಲ, ನಾವು ಮನುಷ್ಯರಾಗಿ ಹೇಗೆ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಂತೀವಿ, ಆ ಬೌಂಡ್ರಿನ ಸೆಟ್ ಮಾಡ್ಕೊಂಡು ಯಾರನ್ನ ಒಳಗ್ ಬಿಡ್ತೀವಿ, ಯಾರನ್ನ ಹೊರಗಿಡ್ತೀವಿ ಅಂತ ಕೂಡ ನಾವು ಡಿಫೈನ್ ಮಾಡ್ತೀವಲ್ಲ. ಬಿಫೋರ್ ಐ ಬಿಲ್ಟ್ ಅ ವಾಲ್ ಐ ಡಿಡ್ ಆಸ್ಕ್ ಟು ನೋ what I was walling in and or walling out. ನಾ ಹೇಳಿದ ಎಕ್ಸ್ಪ್ಲನೇಷನ್ ಈ 2 ಲೈನ್ಗೆನೆ ಇವಾಗ, ಆಯ್ತಾ. and to whom I was like to give offense. ನಾನು ಈ ವಾಲ್ ಕಟ್ಟಿದ ನಂತರ ಯಾರಿಗೆ ನಾನು ಒಫೆಂಡ್ ಮಾಡ್ತೀನಿ ಅಂತ ಕೂಡ ನಾನು ಯೋಚಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಈ ವಾಲ್ ಕಟ್ಟಿದ್ರೆ ಯಾರಿಗೆ ತೊಂದರೆ ಆಗ್ಬೋದು, ಯಾರಿಗೆ ಬೇಜಾರಾಗ್ಬೋದು ಅಂತ ಕೂಡ ಯೋಚಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಮಾತಾಡುವಂತಹ ಬೌಂಡ್ರಿ ಬರೀ ಒಂದು 2 ಮನೆಗಳ ಮಧ್ಯ ಕಟ್ಟುವ ಒಂದು ವಾಲ್ ಅಲ್ಲ, ಬಟ್ ಜನರಲಿ ಒಂದು ವಾಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಹೇಗೆ ನಮ್ಮ ಮುಂದೆ ಒಂದು ಬೌಂಡ್ರಿ ಅಥವಾ ಒಂದು ವಾಲ್ನ ಕಟ್ಕೊಂತೀವಿ ಅಂತ ಕೂಡ ಹೇಳ್ತಾ ಇದ್ದಾನೆ, ಆರ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಇದನ್ನ ಮೂಲಕ. something there is that doesn't love a wall. ಇವಾಗ ವಾಪಸ್ ಅದಕ್ಕೆ ಹೋಗ್ತಾ ಇದ್ದಾನೆ. ಮೊದಲನೇ ಸ್ಟ್ಯಾನ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಮೊದಲನೇ ಲೈನ್ ಏನಿದೆ ಅಲ್ಲಿ ಅವನು ವಿಂಟರ್ ಬಗ್ಗೆ ರೆಫರ್ ಮಾಡ್ತಾ ಇದ್ದಾನೆ. ಅದೇ ಲೈನ್ ನ ಈ ಪ್ಯಾರಾಲಿ ಅವನು ಯೂಸ್ ಮಾಡಿದಾಗ ಅವನು ಅಂತಾನೆ ಇದು ಹಂಟರ್ಸ್ ಅಲ್ಲ ಅಥವಾ ಒಂದು ಇದಕ್ಕೆ ರೆಫರ್ ಮಾಡ್ತಿಲ್ಲ. ಯಾವ್ದಕ್ಕೆ ರೆಫರ್ ಮಾಡ್ತಿಲ್ಲ, ವಿಂಟರ್ಸ್ಗೆ ರೆಫರ್ ಮಾಡ್ತಿಲ್ಲ, ಬಟ್ ಇವನು ಇದು ಬೇರೆ ಯಾವುದೋ ಒಂದು ಎಂಟಿಟಿಗೆ ರೆಫರ್ ಮಾಡ್ತಿದ್ದಾನೆ, ಆಯ್ತಾ. ಅವನಿಗೆ ಗೊತ್ತಿಲ್ಲ, ಆಯ್ತಾ. ಆರ್ ಇನ್ನೊಂದು ಇಂಟರ್ಪ್ರಿಟೇಷನ್ ಏನಾಗಿರ್ಬೋದು ಅಂದ್ರೆ ಅವನು ಅವನಿಗೇನೆ ರೆಫರ್ ಮಾಡ್ಕೊಂತಿದ್ದಾನೆ. ಮೋಸ್ಟ್ಲಿ ಆ ಸಮಥಿಂಗ್ ಏನಿದೆ ಅದು ಅವನಿಗೆ ಮೋಸ್ಟ್ಲಿ ಈ ವಾಲ್ ಇಷ್ಟ ಆಗ್ತಿಲ್ಲ. that wants it down. I could say elves to him, but it's not elves exactly. ಸೊ ಅವನಂತಾನೆ ಮೋಸ್ಟ್ಲಿ ನಾನು ಅವ್ನಿಗೆ ಹೇಳ್ಬೋದು ಎಲ್ಫ್ಸ್ ಅಂದ್ರೆ ಏನು ಮಕ್ಕಳೇ, ಈ ಒಂದು ಕ್ರೀಚರ್ಸ್ ಇರ್ತಾರಲ್ಲ, ಒಂದು ಕ್ಯಾರೆಕ್ಟರ್ಸ್, ಇವರು ಮಿಥಿಕಲ್ ಕ್ಯಾರೆಕ್ಟರ್ಸ್, ಆಯ್ತಾ. ಇವರು ಮ್ಯಾಜಿಕಲ್ ಕ್ಯಾರೆಕ್ಟರ್ಸ್, ಇವರು ಆಕ್ಚುಲಿ ರಿಯಾಲಿಟಿಲಿ ಎಕ್ಸಿಸ್ಟೇ ಆಗಲ್ಲ. ಎಲ್ಫ್ಸ್ ರಿಯಾಲಿಟಿಲಿ ಎಕ್ಸಿಸ್ಟೇ ಆಗಲ್ಲ ಮಕ್ಕಳೇ, ಆಯ್ತಾ. ಸೊ ಇವನು ಅವ್ನಿಗೆ ಹೇಳ್ಬೋದು ಮೋಸ್ಟ್ಲಿ ಈ ಎಲ್ಫ್ಸ್ ಅವ್ರಿಗೆ ಈ ವಾಲ್ ಇಷ್ಟ ಆಗ್ತಿಲ್ಲ ಅಂತ ಅವ್ನು ಹೇಳ್ಬೋದು. ಬಟ್ ಅವ್ನು ಹೇಳ್ತಾನ, ನೋಡೋಣ ಬನ್ನಿ. and I did rather he said it to himself. ಸೊ ಅವನು ಹೇಳಕ್ ಹೋಗ್ತಾನೆ ಬಟ್ ಅವ್ನು ಹೇಳಲ್ಲ, ಅವನಲ್ಲೇ ಇಟ್ಕೊಂಡ್ಬಿಡ್ತಾನೆ. ಐ ಸಿ ಹಿಮ್ ದೇರ್ ಅಂದ್ರೆ ಯಾರನ್ನ ನೋಡ್ತಿದ್ದಾನೆ, ನೇಬರ್ನ ಇವಾಗ ನೋಡ್ತಾ ಇದ್ದಾನೆ. ನೋಡ್ಕೊಂಡು ಏನಂತಾನೆ, ಅವನ್ ಏನ್ ಮಾಡ್ತಾ ಇದ್ದಾನೆ, ಬ್ರಿಂಗಿಂಗ್ ಅ ಸ್ಟೋನ್ ಗ್ರಾಸ್ಪ್ಡ್ ಫರ್ಮ್ಲಿ ಬೈ ದ ಟಾಪ್. ಅವನು ಮೇಲೆ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಸ್ಟೋನ್ ನ ತಗೊಂಡ್ಬರ್ತಿದ್ದಾನೆ. ಇನ್ ಈಚ್ ಹ್ಯಾಂಡ್, ಅವನ್ 2 ಕೈಯಲ್ಲೂ ಕಲ್ಲನ್ನ ತಗೊಂಡ್ಬರ್ತಿದ್ದಾನೆ. ಲೈಕ್ ಎನ್ ಓಲ್ಡ್ ಸ್ಟೋನ್ ಸ್ಯಾವೇಜ್ ಆರ್ಮ್ಡ್. ಹಳೆ ಕಾಲದಲ್ಲಿ ಹೇಗೆ ಕಲ್ಲುಗಳನ್ನ ಎತ್ಕೊಂಡು ಬರ್ತಿದ್ರಲ್ಲ ಸ್ಟೋನ್ ಏಜ್ ಟೈಮಲ್ಲ, ಆ ರೀತಿಲಿ ಕಂಪ್ಯಾರಿಸನ್ ತಗೊಂತಾನೆ ನೇಬರ್ದು, ಹೇಗೆ ಅವನು ಕಲ್ಲುಗಳನ್ನ ಎತ್ಕೊಂಡು ಬರ್ತಿದ್ದಾನೆ. he moves in darkness as it seems to me, not of woods only and the shades of tree. ಸೊ ಇಲ್ಲಿ ಅವನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಈ ಒಂದು ನೇಬರ್ ಏನಿದ್ದ ಅವನು ಬರೀ ಒಂದು ಡಾರ್ಕ್ನೆಸ್ ಅಲ್ಲಿ ಮೂವ್ ಆಗ್ತಿಲ್ಲ, ಶೇಡ್ ಆಫ್ ದ ಟ್ರೀ ಕೆಳಗೆ ಬರ್ತಿಲ್ಲ ಅಥವಾ ವುಡ್ಸ್ ಅಲ್ಲಿ ಬರ್ತಿಲ್ಲ, ಬಟ್ ಅವನ್ ಮನ್ಸ್ನಲ್ಲೇ ಆ ಕತ್ಲೆ ಇದೆ. ಅವನ್ಗೆ ಅವೇರ್ನೆಸ್ ಇಲ್ಲ, ಅವನು ಒಂದು ರೀತಿಯಾದ ಗ್ರೋತ್ ಅನ್ನ ಎಕ್ಸೆಪ್ಟ್ ಮಾಡ್ತಿಲ್ಲ, ಚೇಂಜ್ ನ ಎಕ್ಸೆಪ್ಟ್ ಮಾಡ್ತಿಲ್ಲ, ತುಂಬಾ ರಿಜಿಡ್ ಆಗಿದಾನಲ್ವಾ. ಸೊ ಅವನ ಮನ್ಸಿನಲ್ಲಿ ಒಂದು ರೀತಿಯಾದ ಕತ್ತಲೆ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. he will not go beyond his father saying. ಅವನು ಯಾವುದೇ ರೀತಿಯಾದ ಒಂದು ಸೆಟ್ ಮೈಂಡ್ ಸೆಟ್ ಏನಿದೆ, ಒಂದು ಸೆಟ್ ರುಟೀನ್ ಏನಿದೆ, ಅವರ ತಾತನ ಕಾಲದಿಂದ ನಡ್ಕೊಂಡ್ ಬರ್ತಿರುವಂತ ಒಂದು ಟ್ರೆಡಿಷನ್ ಏನಿದೆ ಅದನ್ನ ಬಿಟ್ಕೊಟ್ಟು ಮುಂದೆ ಹೋಗಲ್ಲ. ಆ ಅಕ್ಸೆಪ್ಟೆನ್ಸ್ ಅವನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. and he likes having thought of it so well. he says again, good fences makes good neighbors. ಸೊ ಅವನು ತಿರ್ಗಾ ಅದನ್ನೇ ಹೇಳ್ತಾನೆ, ಅವನ ಚೇಂಜ್ ನ ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಆ ಒಂದು ಚೇಂಜ್ ಆಫ್ ಟ್ರೆಡಿಷನ್ಸ್ಗೆ ಅವನು ಫಾರ್ ಇಟ್ ಇಲ್ಲ ಅಂತ ಹೇಳ್ತಾನೆ.
ಸೊ ಮಕ್ಕಳೇ, ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ಪದ್ಯದ ಅಂತ್ಯಕ್ಕೆ ಬಂದಿದ್ದೀವಿ. ಆದ್ರೆ ಎಲ್ಲೂ ಹೋಗ್ಬೇಡಿ, ನಾನು ಫಿಗರ್ ಆಫ್ ಸ್ಪೀಚ್ ಹೇಳ್ತೀನಿ, ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಸುಮಾರು ಡಿಸ್ಕಸ್ ಮಾಡೋಣ. ನಾನು ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ನಾವು ಮನುಷ್ಯರಾಗಿ ಒಂದಿಷ್ಟು ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂತೀವಲ್ಲ, ಆ ಬೌಂಡ್ರಿ ಬಗ್ಗೆನೆ ಈ ಪದ್ಯದ ಮುಖಾಂತರ ರಾಬರ್ಟ್ ಫ್ರಾಸ್ಟ್ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ನಾವ್ ಹೇಗೆ ಈ ಬೌಂಡ್ರಿನ ಸೆಟಪ್ ಮಾಡ್ತೀವಿ ಅಂಡ್ ಈ ಬೌಂಡ್ರಿಲಿ ನಾವು ಡಿಸೈಡ್ ಮಾಡ್ತೀವಿ ಅದನ್ನ ಒಳಗ್ ಬಿಡೋದು, ಯಾರನ್ನ ಹೊರಗಿಡ್ಬೇಕು, ಅಂಡ್ ಸಾಕಷ್ಟು ಈ ಬೌಂಡ್ರೀಸ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡೇ ಇಟ್ಕೊಂಡಿರ್ತೀವಿ. ಅಂಡ್ ಬರೀ ಜನಗಳ ಮಧ್ಯೆ ಅಲ್ಲ, ದೇಶಗಳ ಮಧ್ಯೆ ಕೂಡ ಹಿಂಗ್ ನಡೆದಿದೆ. ಅಂಡ್ ಎಷ್ಟೋ ಜನಗಳ ಮಧ್ಯೆ ಕೂಡ ಈ ಬೌಂಡ್ರೀಸ್ ಇಂದ ಗ್ರೋತ್ ಆಗ್ತಿಲ್ಲ. ಸೊ ಇದನ್ ಕೂಡ ಹೇಳ್ತಾರೆ. ಆಮೇಲೆ ಚೇಂಜಿಂಗ್, ಹೆಂಗೆ ಚೇಂಜ್ ಇಂಪಾರ್ಟೆಂಟು, ನಾವ್ ಹೆಂಗೆ ದಿನಗಳು ನಡೀತಿರುವಾಗ ನಾವ್ ಹೇಗೆ ಒಂದು ಅಡ್ಯಾಪ್ಟಬಿಲಿಟಿನ ತಗೊಂಡ್ಬರ್ಬೇಕು, ಚೇಂಜ್ ಹೇಗಾಗ್ಬೇಕು, ಹೇಗೆ ನೇಬರ್ ಆ ಚೇಂಜ್ ಅನ್ನು ಎಕ್ಸೆಪ್ಟ್ ಮಾಡಕ್ ರೆಡಿ ಇರ್ಲಿಲ್ಲ ಅಲ್ಲ, ಹೇಗೆ ನಾವು ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಅಲ್ಲಿ ನಡೀತಿದೀವಿ ಅಂತ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಥ್ರೂ ದಿಸ್ ಪರ್ಟಿಕ್ಯುಲರ್ ಪೋಯಟ್ರಿ. ಆಯ್ತಾ, ನಡೀರಿ ಇವಾಗ ಫಿಗರ್ ಆಫ್ ಸ್ಪೀಚ್ ನೋಡೋಣ. ಸಮಥಿಂಗ್ ದೇರ್ ಇಸ್ ದಟ್ ಡಸಂಟ್ ಲವ್ ಅ ವಾಲ್. ಇದೇನದು ಮಕ್ಕಳೇ? ಇದು ಒಂದು ಪರ್ಸಾನಿಫಿಕೇಶನ್. ಇಲ್ಲಿ ಹೇಗ್ ತೋರಿಸ್ತಾ ಇದ್ದಾರೆ ಅಂದ್ರೆ, ವಿಂಟರ್ಗೆ ಈ ಪರ್ಟಿಕ್ಯುಲರ್ ವಾಲೇ ಇಷ್ಟ ಇಲ್ಲ ತರ ತೋರಿಸ್ತಾ ಇದ್ದಾರೆ. ದ ವಿಂಟರ್ಸ್ ದಟ್ ಕಾಸ್ ದ ಗ್ರೌಂಡ್ ಟು ಫ್ರೀಸ್ ಇಸ್ ಕಂಪೇರ್ಡ್ ಟು ಅ ಲಿವಿಂಗ್ ಬೀಯಿಂಗ್ ವಿತ್ ಇಂಟೆನ್ಷನ್, ಇಮೋಷನ್ ಅಂಡ್ ಪರ್ಪಸ್. ಇಲ್ಲಿ ಆ ವಿಂಟರ್ಗೆ ಒಂದು ಇಂಟೆನ್ಷನ್ ಕೊಟ್ಟಿದ್ದಾರೆ, ಒಂದು ಪರ್ಪಸ್ ನ ಅಟ್ಯಾಚ್ ಮಾಡಿದ್ದಾರೆ, ಹಾಗೂ ಇಮೋಷನ್ಸ್ ನ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಮುಂದೆ ನೋಡೋಣ. ದ ವಾಲ್ ಅಂತ ಏನಿದೆ, ಇದು ಒಂದು ಇಮೇಜರಿ ಮಕ್ಕಳೇ. ಇದು ಇಮೇಜರಿ ಅಂದ್ರೆ ವಾಲ್ ಬರೀ ಒಂದು ಫಿಸಿಕಲ್ ವಾಲ್ ಅಲ್ಲ, ಬಟ್ ನಾವು ಯಾವುದೇ ಒಂದು ಬೌಂಡ್ರಿ ಸೆಟ್ ಮಾಡ್ತೀವಿ, ಸಪ್ರೇಷನ್ ಮತ್ತೆ ಡಿವಿಷನ್ ನ ಡಿಪಿಕ್ಟ್ ಮಾಡ್ತಾ ಇದ್ದಾರೆ ಇದರ ಮುಖಾಂತರ. ಸಮ್ ಆರ್ ಲೋವ್ಸ್. ಲೋವ್ಸ್ ಅಂದ್ರೆ ಬ್ರೆಡ್ ಲೋವ್ಸ್. ಆಯ್ತಾ, ಸೊ ಇದು ಒಂದು ಮೆಟಫರ್. ಬೋಲ್ಡರ್ಸ್ ಏನಿದೆ ಮಕ್ಕಳೇ, ಅದನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅವರು ಟು ಲೋವ್ಸ್ ಆಫ್ ಬ್ರೆಡ್ ಡ್ಯೂ ಟು ದೇರ್ ಶೇಪ್. ಅದು ಹೆಂಗೆ ಕಾಣುತ್ತೆ ಅದರ ಒಂದು ಸ್ಟಾನ್ಸ್ ಇಟ್ಕೊಂಡು ಅವರು ಬ್ರೆಡ್ ಲೋವ್ಸ್ಗೆ ಕಂಪೇರ್ ಮಾಡ್ತಿದ್ದಾರೆ. ಲೈಕ್ ಎನ್ ಓಲ್ಡ್ ಸ್ಟೋನ್ ಸ್ಯಾವೇಜ್ ಅಂತ ಹೇಳ್ತಾರೆ. ಇದು ಒಂದು ಸಿಮಿಲಿ. ಸೊ ಓಲ್ಡ್ ಸ್ಟೋನ್ ಸ್ಯಾವೇಜ್ ಅಂದ್ರೆ ಏನು ಮಕ್ಕಳೇ? ದ ನೇಬರ್ ವಿತ್ ಸ್ಟೋನ್ಸ್ ಇನ್ ಹಿಸ್ ಹ್ಯಾಂಡ್ ಇಸ್ ಕಂಪೇರ್ಡ್ ಟು ಅ ಪ್ರಿಮಿಟಿವ್ ಮ್ಯಾನ್, ಸಿಂಬಲ್ ಫಾರ್ ಹಿಮ್ ಬೀಯಿಂಗ್ ಇನ್ಫ್ಲೆಕ್ಸಿಬಲ್ ಅಂಡ್ ಸ್ಟಿಕ್ಕಿಂಗ್ ಟು ಟ್ರೆಡಿಷನ್. ಅವನ್ಗೆ ಒಂದು ಪ್ರಿಮಿಟಿವ್ ಮ್ಯಾನ್ ಕಂಪೇರ್ ಮಾಡ್ಬಿಟ್ಟು ಹೇಳ್ತಾನಲ್ಲ, ಅವನದೇ ಟ್ರೆಡಿಷನ್ಗೆ ಸ್ಟಿಕ್ ಆನ್ ಆಗ್ತಾ ಇದ್ದಾನೆ ಅಂಡ್ ಚೇಂಜ್ಗೆ ರೆಡಿ ಇಲ್ಲ, ಒಂಥರ ರಿಜಿಡ್ ಆಗಿದ್ದಾನೆ ಅಂತ ತೋರ್ಸೋದಕ್ಕೋಸ್ಕರ ಈ ಸಿಮಿಲಿನ ಯೂಸ್ ಮಾಡ್ತಾರೆ. ಸೊ ಬೇರೆ ಬೇರೆ ರೀತಿಯಾದ ಫಿಗರ್ಸ್ ಆಫ್ ಸ್ಪೀಚ್ ನ ಇಲ್ಲಿಂದ ಕೇಳಬಹುದು ಅಂಡ್ ಇದೇ ಕೂಡ. ಸೊ ಇದನ್ನ ತಿಳ್ಕೊಳ್ಳೋದು ಮುಖ್ಯ. ಆಯ್ತಾ ಮಕ್ಕಳೇ, ಇದ್ರ ಜೊತೆಗೆ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಡಿಸ್ಕಸ್ ಮಾಡೋಣ ಬನ್ನಿ. ಸ್ಟೇ ವೇರ್ ಯು ಆರ್ ಅಂಟಿಲ್ ಆರ್ ಬ್ಯಾಕ್ಸ್ ಆರ್ ಟರ್ನ್ಡ್ ಅಂತ ಹೇಳ್ತಾನಲ್ಲ ಸ್ಪೀಕರು. ಸೊ ಇದು 3 ಮಾರ್ಕ್ಸ್ ಕೇಳಿದ್ರು ಏಪ್ರಿಲ್ 2016. ಈ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಇನ ಹಿಂದೆ ಕತೆ ಏನು, ಅವ್ನು ಯಾಕೆ ಇದನ್ನ ಹೇಳ್ತಾನೆ ಅಂತ ನೀವು ಬರಿಬೇಕು. ಸೊ ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಪೋಮ್ Mending Wall by Robert Frost. The speaker in the poem says this line to the stones on the wall for comedic effect. ಆಯ್ತಾ, ಸೊ ಇದು ಯಾರಿಗೆ ಹೇಳಿದರು, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ ಆಗಿರೋದ್ರಿಂದ ಮೊದಲನೇದಾಗಿ ನಾನು ಯಾವ ಪದ್ಯ ಮತ್ತೆ ಯಾರು ಹೇಳಿದ್ರು, ಅಥವಾ ಯಾವ ಪದ್ಯ ಮತ್ತೆ ಯಾರು ಇದನ್ನ ಬರ್ದಿದ್ರು ಅಂತ ಹೇಳಿದೀನಿ. ಆಮೇಲೆ ಯಾರಿಗೆ ಹೇಳಿದರು, ಇದು ಸ್ಪೀಕರ್ ಹೇಳಿದ್ದು ಆ ಸ್ಟೋನ್ಸ್ ಆನ್ ದ ವಾಲ್ಗೆ ಒಂದು ಕಾಮಿಡಿಕ್ ಎಫೆಕ್ಟ್ ಅಥವಾ ಒಂದು ಕಾಮಿಡಿನ ಕ್ರಿಯೇಟ್ ಮಾಡೋದಕ್ಕೆ. ದ ಸ್ಪೀಕರ್ ಅಂಡ್ ಹಿಸ್ ನೇಬರ್ಸ್ ಪ್ರಾಪರ್ಟೀಸ್ ಆರ್ ಸಪರೇಟೆಡ್ ಬೈ ಅ ವಾಲ್ ವಿಚ್ ನೀಡ್ಸ್ ರಿಪೇರ್ ಎವ್ರಿ ಇಯರ್. Both of them meet in the spring to repair the wall. The stones that have fallen off have different shapes. Some are shaped like loaves, whereas others are more rounded in shape. As the speaker and the neighbor place the stone on top of each other, the speaker jokes that they need magic to keep the stones balanced and in place and says the given statement. So ಅವನು ನೇಬರ್ ಮೀಟ್ ಮಾಡಿ ಒಂದು ವಾಲ್ ನ ಕಟ್ಟಕ್ಕೆ ರೆಡಿ ಆಗುವಾಗ ನೋಡ್ತಾನೆ ಡಿಫ್ರೆಂಟ್ ಶೇಪ್ಸ್ ಆಫ್ ಒಂದು ಬೋಲ್ಡರ್ಸ್ ಇರುತ್ತೆ. ಅದನ್ನ ಇಡುವಾಗ ತುಂಬಾ ಕಷ್ಟ ಆಗತ್ತೆ ಆ ಸ್ಟೋನ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಆವಾಗ ಅವನು ಇದನ್ನ ನಿಲ್ಸ್ಬಿಟ್ಟು ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಹೇಳ್ತಾನೆ. At one particular point of time, Robert Frost feels that they do not need the wall. ಒಂದು ಪಾಯಿಂಟ್ ಅಲ್ಲಿ ಅವ್ರಿಗನ್ಸತ್ತೆ ಈ ವಾಲ್ ಬೇಡ. ಯಾಕೆ ಅಂತ ಕೇಳಿದಾರೆ ಕ್ವೆಶನ್. How does his neighbor respond to it? Why and how does his neighbor respond to it? ಇದು 4 marks ಗೆ September 2020 ಕೇಳಿದ್ರು. In the poem Mending Wall, poet Robert Frost highlights why the speaker felt that there was no need of a wall using a few examples.
The speaker and his neighbors properties are separated by a wall that falls in disrepair every year at a fixed time. ಅಂದ್ರೆ ಎವ್ರಿ ಇಯರ್ ಅದೊಂದು ಸ್ವಲ್ಪ ಕೆಟ್ಟೋದಾಗ ಅಥವಾ ಒಂದು ಹಾಳಾದಾಗ ವಾಲು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮೀಟ್ ಆಗ್ತಾರೆ. ಅಟ್ ಅ ಫಿಕ್ಸ್ ಟೈಮ್ ದ ಸ್ಪೀಕರ್ ಅಂಡ್ ಹಿಸ್ ನೇಬರ್ ಮೀಟ್ ಅಟ್ ದ ವಾಲ್ ಟು ರಿಪೇರ್ ಇಟ್. ದ ಸ್ಪೀಕರ್ ಡಸಂಟ್ ಸೀಮ್ ಟು ಫೈಂಡ್ ಅ ನೀಡ್ ಟು ರಿಪೇರ್. ಆವಾಗ ಇವ್ನ್ಗೆ ಅನ್ಸತ್ತೆ ನಾವ್ ಯಾಕೆ ಆ ವಾಲ್ ಅನ್ನು ರಿಪೇರ್ ಮಾಡಬೇಕು. He reasons that his property has apple orchards. ಅವನಂತಾನೆ ನನ್ನ ಪ್ರಾಪರ್ಟಿಲಿ ಬರೀ ಆಪಲ್ ಆರ್ಚರ್ಡ್ಸ್ ಇದೆ, ನಿನ್ನ ಪ್ರಾಪರ್ಟಿಲಿ ಬರೀ ಪೈನ್ ಇದೆ ಅಂತ ಹೇಳ್ತಾನೆ ನೋಡಿ. And his neighbor's property has pine. The apple or pine cones won't cross over according to the speaker. ನಾವು ಆ ವಾಲ್ ಅನ್ನು ಕಟ್ದೇರೆ ಇದ್ರೂ ಈ ಆಪಲ್ ಆರ್ಚರ್ಡ್ಸ್ ಹೋಗ್ಬಿಟ್ಟು ಅಲ್ಲಿ ಹೋಗಲ್ಲ, ಆ ಪೈನ್ ಬಂದು ಇಲ್ಲಿ ಬರಲ್ಲ. He also mentions that the walls are necessary between properties where animals like cows exist, as they may go across the neighbor's property. He is also interested in knowing what the neighbor is walling in and walling out by insisting that the wall be maintained. The neighbor only responds by saying good fences make good neighbors. ಸೊ ನಂತನೇ ಇವಾಗ ಆನಿಮಲ್ಸ್ ಇದ್ರೆ ಕೌಸು ಅಥವಾ ಬೇರೆ ಆನಿಮಲ್ಸ್ ಇದ್ರೆ ಈ ಒಂದು ವಾಲಿನ ನೆಸೆಸಿಟಿ ಇರುತ್ತೆ. ಬಟ್ ನಮ್ಮನೇಲಿ ಏನೂ ಇಲ್ಲ ಅಲ್ಲ, ಯಾಕೆ ಈ ವಾಲ್ ಹಾಕ್ಬೇಕು ಅಂತ. ಸೊ ಇದ್ರ ಬಗ್ಗೆ ಅವ್ನು ಅನ್ಕೊಂತಾನೆ ಈ ಒಂದು ವಾಲ್ ಕಟ್ಟುವಾಗ ಈ ನೇಬರ್ ಏನನ್ನು ಒಳಗ್ ಬಿಡ್ತಾ ಇದ್ದಾನೆ, ಏನನ್ನು ಹೊರಗಿಡ್ತಿದ್ದಾನೆ ಅಂತ ಕೂಡ ಅವ್ನು ಅನ್ಕೊಂತಾನೆ. ಅವ್ನು ಕೇಳಿದಾಗ ನೇಬರ್ ಒಂದೇ ಒಂದು ಸ್ಟೇಟ್ಮೆಂಟ್ ಅಂತಾನೆ, ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ. ಸೊ ಇದಿಷ್ಟು ಬರೆದ್ರೆ ಈ ಪರ್ಟಿಕ್ಯುಲರ್ ಒಂದು ಆನ್ಸರ್ಗೆ ನಿಮ್ಗೆ 4 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಬಿಕಾಸ್ ನಾವು ವೈನು ಆನ್ಸರ್ ಮಾಡಿದೀವಿ ಮತ್ತೆ ಹೌ ಡಸ್ ಹಿಸ್ ನೇಬರ್ ರೆಸ್ಪಾಂಡ್ ಟು ಇಟ್ ಕೂಡ ಆನ್ಸರ್ ಮಾಡಿದೀವಿ. ಸೊ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಒಂದು ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾವು ಪೂರ್ತಿ ಮೆಂಡಿಂಗ್ ವಾಲಿನ ಎಕ್ಸ್ಪ್ಲನೇಷನ್ ಮತ್ತೆ ಸ್ವಲ್ಪ ಎಕ್ಸಾಮ್ ಕ್ವೆಶನ್ಸ್ನ ಕೂಡ ನೋಡಿದೀವಿ, ಫಿಗರ್ ಆಫ್ ಸ್ಪೀಚ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆ, ಅಲ್ಲಿ ಇದರ ಸಮರಿ ಕೂಡ ನಿಮಗೆ ಸಿಗತ್ತೆ, ಹಾಗೂ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಹಾಗೂ ಆನ್ಸರ್ಡ್ PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ಲಿ ಕೇಳಿರುವಂತ ಎಲ್ಲ ಕ್ವೆಶನ್ಸ್ ನಾವು ಆನ್ಸರ್ ಮಾಡಿದೀವಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಟ್ ನಮ್ಮ ಪರೀಕ್ಷೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ರೆ ನಿಮ್ಗೆ ಬೇರೆ ಕೋರ್ ಸಬ್ಜೆಕ್ಟ್ಸ್ ಕೂಡ ಅಲ್ಲಿ ಸಿಗತ್ತೆ. ಯಾವುದೇ ಡೌಟ್ ಇದ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ನಾವು ಸಾಲ್ವ್ ಮಾಡ್ತೀವಿ. ಆಯ್ತಾ ಮಕ್ಕಳೇ? ಸೊ ಖಂಡಿತ ಮತ್ತೆ ಭೇಟಿ ಆಗೋಣ. ಈ ಕ್ಲಾಸ್ ಎಂಜಾಯ್ ಮಾಡಿದ್ರಿ ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಈ ಪರ್ಟಿಕ್ಯುಲರ್ ಕ್ಲಾಸ್ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ತಿರ್ಗಾ ಭೇಟಿ ಮಾಡೋಣ. ಟಾಟಾ, ಬಾಯ್ ಬಾಯ್.